ಇವತ್ತು ಬೆಳಗ್ಗೆ ನಮ್ಮ ಅಜ್ಜಿನ ಕ್ಯಾನ್ಸರ್ ಹಾಸ್ಪಿಟ್ಲ್ ಕಿದ್ಬಾಯಿಗೆ ಕರ್ಕೊಂಬಂದಿದ್ದೀನಿ. ಯಾಕಪ್ಪ ಅಂದರೆ ಒಂದು ಸಲ ಆಪ್ರೇಷನ್ ಆಗಿತ್ತು ಇಲ್ಲಿ, ಅದಕ್ಕೆ ಚೆಕಪ್ಪಿಗೆ ಅಂತ ಹೇಳಿದರು. ಒಂದು ತಿಂಗಳಾದಮೇಲೆ ಕರ್ಕೊಂಬನ್ನಿ ಅಂತ ಕರ್ಕೊಂಬಂದೆ. ರಿಪೋರ್ಟ್ ಬರಬೇಕಿತ್ತು, ಆ ರಿಪೋರ್ಟೇ ಬಂದಿರಲಿಲ್ಲ. ಆದ್ರೂ ಕರ್ಕೊಂಬಂದು ತೋರಿಸ್ತಾ ಇದ್ದೀನಿ. ಮತ್ತೆ ಗುಳ್ಳೆ ಥರ ಆಗಿಬಿಟ್ಟಿತ್ತು. ಅದು ಆಪ್ರೇಷನ್ ಗುಳ್ಳೆ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿದ್ರು. ಅದಾದಮೇಲೆ ನಮ್ಮ ಅಜ್ಜಿ ಡಾಕ್ಟ್ರಿಗೆ ಹೇಳಿದ್ದಕ್ಕೆ ನೋವು ಒಂದಿದ್ದಕ್ಕೆ ಮಾತ್ರೆ ಬರ್ಕೊಟ್ರು. ಅಲ್ಲೇ ಫ್ರೀಯಾಗಿ ಮಾತ್ರೆ ಕೊಡ್ತಾರೆ. ಆ ಮಾತ್ರೆ ಇಸ್ಕೊಂಡು ಬರ್ತಾಯಿದ್ದೀನಿ ಹೊರಗಡೆ. ಆ ಬಿಸಿಲಲ್ಲಿ ನಡ್ಕೊಂಬರೋತ್ತಿಗೆ ನಮ್ಮ ಅಜ್ಜಿ ಕೈ ಇಟ್ಕೊಂಡು ಸುಸ್ತಾಗೋಯ್ತು ನಮ್ಮ ಅಜ್ಜಿ ಅಂತೂ. ಈ ಕಡೆಯಿಂದ ಹೋಯ್ತಾ ಕ್ಯಾಬಲ್ಲಿ ಹೋಗಿದೆ, ಆ ಕಡೆಯಿಂದ ಬರ್ತಾ ಆಟೋದಲ್ಲಿ ಬರ್ತಾಯಿದ್ದೀನಿ. ಬೆಳಗ್ಗೆ ಹೋಗ್ತಾ 200 ರೂಪಾಯಿ ಕ್ಯಾಬಲ್ಲಿ, ವಾಪಸ್ ಬರ್ತಾ ಆಟೋದಲ್ಲಿ 300 ರೂಪಾಯಿ ಗೈಸ್. ಏನೋ ಈ ಊಬರ್ ಅವ್ರದ್ದು ಯಾವ ಥರ ವರ್ಕ್ ಆಗುತ್ತೋ ಗೊತ್ತಿಲ್ಲ, ಅಷ್ಟು ರೇಟ್ ತೊಗೋತಾರೆ ಒಂದೊಂದು ಸಲ ಒಂದೊಂದು ಥರ. ಮನೆಗೆ ಬರ್ತಿದ್ದಂಗೆ ನಮ್ಮ ನವಿಯವರು ದೋಸೆ ಮಾಡಿಕೊಡ್ತಾ ಇದ್ದಾರೆ. ನಾನು ನನ್ನ ಮಕ್ಕಳು ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂತಾಯಿದ್ದೀವಿ. ಅಜ್ಜಿ ಸುಸ್ತಾಗಿತ್ತಲ್ಲೋ ಮಲ್ಕೊಂಬಿಟ್ರು. ನಮ್ಮ ದಿವ ಖುಷಿ ಅಂತೂ ನಮ್ಮ ಜೊತೆ ಕಿತ್ತಾಡ್ಕೊಂಡು ತಿಂತಾಯಿದ್ದಾರೆ. ಅವ್ರಿಗೆ ಏನೋ ಗೊತ್ತಿಲ್ಲ, ನನ್ನ ಜೊತೆ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ, ಕಿತ್ತಾಡ್ಕೊಂಡು ನನಗೆ ಅಂತ. ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಗೈಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್.